ವಿಷ್ಣು ತುಂಬಾ ಒಳ್ಳೆ ಮತ್ತೆ ಬುದ್ಧಿವಂತ ಹುಡುಗ ಆಗಿದ್ದ. ಅವನು ಮೊದಲನೇ ಸಲ ವಿಜಯನಗರಕ್ಕೆ ಬಂದಿದ್ದ. ಅವನಿಗೆ ವಿಜಯನಗರ ಮತ್ತೆ ಅಲ್ಲಿನ ಜನಗಳು ಎಷ್ಟು ಇಷ್ಟ ಆಗ್ಬಿಟ್ರು ಅಂದ್ರೆ ಅವನ ಅಲ್ಲೇ ಮನೆ ತಗೊಂಡು ವಾಸವಾಗೋದಿಕ್ಕೆ ನಿರ್ಧಾರ ಮಾಡ್ದ. ಯಜಮಾನ್ರೆ, ಇಲ್ಲಿ ಯಾವ್ದಾದ್ರೂ ಮನೆ ಮಾರಾಟಕ್ಕಿದ್ಯಾ? ನಾನ್ ತಗೋಬೇಕು ಅಂತಿದ್ದೀನಿ. ಇವನೇನಾದ್ರೂ ಒಂದ್ ವೇಳೆ ನನ್ ಮನೆನ ಕೊಂಡ್ಕೊಂಡ್ರೆ ನನಗಿರೋ ಸಾಲ ಎಲ್ಲ ತೀರೋಗುತ್ತೆ. ಇರಪ್ಪ, ನಾನು ಈಗ್ಲೇ ಕೆಳಗಡೆ ಬರ್ತೀನಿ. ಸತೀಶ್ ತುಂಬಾನೇ ಬಡವ ಆಗಿದ್ದ. ಆದ್ರೆ ಮುಂಚಿಂದ ಅಲ್ಲ, ಅವನ ಪೂರ್ವಜರು ತುಂಬಾ ಶ್ರೀಮಂತರಾಗಿದ್ರು. ಕಾಲ ಕಳೀತಿದ್ದ ಹಾಗೆ ತನ್ನ ಹತ್ರ ಇದ್ದಿದ್ದ ಜಮೀನೆಲ್ಲ ಮಾರಾಟ ಆಯ್ತು. ಕೊನೆಯದಾಗಿ ಅವನ ಹತ್ರ ಉಳ್ಕೊಂಡಿದ್ದು ಇದು ಒಂದೇ ಮನೆ. ಆದ್ರೆ ಆ ಮನೆ ತುಂಬಾ ದೊಡ್ಡದಾಗಿತ್ತು. ನೋಡಿ ಅಣ್ಣ, ನೀವು ಮನೆನ ಕೊಂಡ್ಕೋಬೇಕು ಅಂತಿದ್ದೀರಾ, ನಾನು ಮನೆನ ಮಾರ್ಬೇಕು ಅನ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ನನ್ ಮನೆನೇ ನೋಡಿ. ವಾ, ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಹಳೇದಾಗಿದೆ, ಆದ್ರೂ ಪರವಾಗಿಲ್ಲ. ಅಲ್ಲ, ನೀವು ಈ ಮನೆನ ಯಾಕೆ ಮಾರ್ತಾ ಇದ್ದೀರಾ? ಮಾರೋದಿಕ್ ಮನ್ಸಿಲ್ಲ, ಆದ್ರೆ ಏನ್ ಮಾಡ್ಲಿ, ತುಂಬಾ ಕಷ್ಟ ಇದೆ. ಇದು ನಮ್ಮ ಪೂರ್ವಜರ ಮನೆ. ಇಲ್ಲಿ ತುಂಬಾ ಜನ ವಾಸ ಮಾಡ್ತಾ ಇದ್ರು. ಇದನ್ನ ಕಾಪಾಡ್ಕೊಂಡ್ ಬರ್ತಾ ಬರ್ತಾ ಏನ್ ಮಾಡ್ಲಿ, ನಾನೇ ಸಾಲದಲ್ಲಿ ಮುಳುಗೋಗಿದ್ದೀನಪ್ಪ. ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಈ ಮನೆಯಿಂದ ದೂರ ಹೋಗಿ ಬೇರೆ ಮನೆಗೆ ಹೋಗಿದ್ದಾಳೆ. ಆದ್ರೆ ಈ ಊರ್ನವರು ನಾನು ಸಾಲ ತೀರ್ಸೋವರೆಗೂ ಎಲ್ಗೂ ಹೋಗ್ಬಾರ್ದು ಅಂತ ನನ್ನನ್ನು ಬಿಡ್ತಾ ಇಲ್ಲ. ನಿಜ ಏನು ಅಂದ್ರೆ ನನಗೆ ಈ ಮನೆ ಮೇಲೆ ತುಂಬಾ ಪ್ರೀತಿ ಇದೆ. ನನ್ಗೆ ಅರ್ಥ ಆಗತ್ತೆ. ಅಷ್ಟಕ್ಕೂ ಇದೊಂದು ನಿಮ್ಮ ಪೂರ್ವಜರ ನೆನಪಲ್ವಾ? ಹೌದು ಅಣ್ಣ, ಆದ್ರೆ ನನಗೆ ಬೇರೆ ದಾರಿನೇ ಇಲ್ವಲ್ಲ. ನೀವೇನಾದ್ರೂ ಈ ಮನೇನ ಖರೀದಿ ಮಾಡಿದ್ರೆ ನಾನು ನನ್ನ ಸಾಲನೆಲ್ಲ ತೀರಿಸಿ ನನ್ನ ಕುಟುಂಬ ಜೊತೆ ಹೋಗಿ ಹಾಯಾ ಕಾಲ ಕಳಿತೀನಿ. ವಿಷ್ಣು ಆ ಕೂಡ್ಲೆ ಸತೀಶನ ಮನೆ ಕೊಂಡ್ಕೊಂಡ್ಬಿಟ್ಟ. ಸತೀಶ್ ತುಂಬಾ ದುಃಖದಿಂದ ಅವನ್ ಮನೇನ ಕೊನೆಯದಾಗೊಂದ್ಸಲ ನೋಡ್ಕೊಂಡು ಶಾಶ್ವತವಾಗಿ ತನ್ನ ಊರನ್ನ ಬಿಟ್ಟು ಅಲ್ಲಿಂದ ಹೊರಟೇ ಹೋದ. ಅವನು ಹೋದ್ ಕೂಡ್ಲೆ ವಿಷ್ಣು ಆ ಮನೇನ ಸ್ವಚ್ಛಗೊಳಿಸೋದಿಕ್ಕೆ ಮತ್ತೆ ಬಣ್ಣ ಹೊಡ್ಸೋದಿಕ್ಕೆ ಶುರು ಮಾಡ್ದ. ಇಲ್ಲೊಂದು ಪೆಟ್ಟಿಗೆ ಇದೆಯಲ್ಲ, ಇದೇನೋ ನಿಧಿ ಇರ್ಬೇಕು ಅನ್ಸುತ್ತೆ. ಇದೆಂತ ಪೆಟ್ಟಿಗೆನಪ್ಪ? ಇದ್ರ ತುಂಬಾ ಚೇಳುಗಳೇ ಇದೆಯಲ್ಲ. ಖಂಡಿತ ಇದ್ರ ಹಿಂದೆ ಏನೋ ರಹಸ್ಯ ಇರ್ಬೇಕು. ಚೇಳುಗಳು ತುಂಬಿಕೊಂಡಿರೋ ಆ ಪೆಟ್ಟಿಗೆನ ನೋಡಿ ವಿಷ್ಣು ತುಂಬಾ ಗಾಬರಿ ಆಗಿದ್ದ. ಮತ್ತೆ ಆ ಪೆಟ್ಟಿಗೆನ ತಗೊಂಡು ವಿಜಯನಗರದ ದೊಡ್ಡ ವ್ಯಕ್ತಿ ಅಂದ್ರೆ ಜ್ಯೋತಿಷಿ ಹತ್ರ ಹೋದ. ಗುರುಗಳೇ, ನನಗೆ ಈ ಪೆಟ್ಟಿಗೆ ಸತೀಶನ್ ಮನೆಯಲ್ಲಿ ಸಿಕ್ತು. ನಾನು ಸತೀಶನ ಬಹಳನೇ ಹುಡುಕ್ದೆ, ಆದ್ರೆ ನನಗೆ ಅವನು ಎಲ್ಲೂ ಸಿಗ್ಲಿಲ್ಲ. ಈಗ ನೀವೇ ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರನ ಸೂಚಿಸ್ಬೇಕು. ಅದೇನು ಮಗು? ಗುರುಗಳೇ, ಆಶ್ಚರ್ಯ ಏನು ಅಂದ್ರೆ ಈ ಪೆಟ್ಟಿಗೆ ಪೂರ್ತಿ ಚೇಳುಗಳಿಂದನೇ ತುಂಬಿದೆ. ಮಗು, ನನಗನ್ನಿಸ್ತಾ ಇದೆ ಸತೀಶನ ಪೂರ್ವಜರು ಇದರಲ್ಲಿ ಖಂಡಿತ ನಿಧಿ ಇಟ್ಟಿರಬಹುದು ಅಂತ. ಇದ್ರ ಬಗ್ಗೆ ಬಹುಶಃ ಸತೀಶನ್ಗೂ ಕೂಡ ಗೊತ್ತಿಲ್ಲ ಅಂತನ್ಸುತ್ತೆ. ಗುರುಗಳೇ, ಇದ್ರಲ್ಲಿ ಯಾವ್ದು ನಿಧಿ ಇಲ್ಲ. ನಾನಾಗ್ಲೇ ಹೇಳಿದ್ನಲ್ಲ, ಬರೀ ಚೇಳುಗಳೇ ತುಂಬಿದೆ ಇದ್ರಲ್ಲಿ. ಹಾಗ ನಿನಗನ್ಸತ್ತೆ ಮಗು, ನಿನಗನ್ಸತ್ತೆ. ಖಂಡಿತವಾಗ್ಲೂ ಈ ಪೆಟ್ಟಿಗೆನಲ್ಲಿ ಯಾವುದೋ ಮಾಯಾ ಶಕ್ತಿ ಅಡಗಿದೆ. ಹಾಗಾಗಿ ಇದ್ರಲ್ಲಿರೋ ಅಂತ ನಿಧಿ ಸತೀಶ ಮತ್ತು ಅವನ ಪರಿವಾರದವ್ರಿಗೆ ಮಾತ್ರ ಕಾಣಿಸುತ್ತೆ. ಅವ್ರನ್ನ ಬಿಟ್ಟು ಉಳಿದವ್ರಿಗೆ ಇದರಲ್ಲಿ ಬರೀ ಚೇಳುಗಳು ಮಾತ್ರನೇ ಕಾಣುತ್ತೆ. ಅವ್ರ ಮಾತ್ ಕೇಳಿ ವಿಷ್ಣು ತಲೆ ಕೆಡಿಸ್ಕೊಂಡಿದ್ದ. ಆ ಸತೀಶ ಪಾಪ ಅನ್ಸುತ್ತೆ. ಒಂದು ವೇಳೆ ಅವನಿಗೆ ಅವರ ಪೂರ್ವಜರು ನಿಧಿನ ಬಿಟ್ಟು ಹೋಗಿದ್ದಾರೆ ಅಂತ ಅವನಿಗೆ ಗೊತ್ತಿದ್ದಿದ್ರೆ ಅವನು ಮನೆ ಮಾರುವಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಸತೀಶ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ವಿಷ್ಣು ಒಂದ್ ನಿರ್ಧಾರಕ್ಕೆ ಬಂದ. ಅವನು ಆ ಪೆಟ್ಟಿಗೆನ ಎತ್ತಿಡಬೇಕು ಅಂತ. ಈ ಪೆಟ್ಟಿಗೆಯ ನಿಜವಾದ ವಾರಸ್ದಾರ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಎತ್ತಿಡೋಣ ಅಂತ. ಸ್ವಲ್ಪ ದಿನಗಳ ನಂತರ ವಿಷ್ಣು ಆ ಮನೆಯಲ್ಲಿ ಒಂದು ಅಂಗಡಿ ಇಟ್ಟ. ಮನೇಲಿ ಸಿಕ್ಕಿದ ಆ ಪೆಟ್ಟಿಗೆಯಿಂದ 4 ಚೇಳುಗಳನ್ನ ತೆಗೆದು ಆ ಅಂಗಡಿಯ 4 ಮೂಲೆಗಳಲ್ಲೂ ಇಟ್ಟ. ಹೀಗೆ ದಿನಗಳು ಕಳೀತಾ ವಿಷ್ಣುವಿನ ಅಂಗಡಿ ಚೇಳಂಗಡಿ ಅಂತ ವಿಜಯನಗರದಲ್ಲಿ ತುಂಬಾನೇ ಪ್ರಸಿದ್ಧವಾಯ್ತು. ತುಂಬಾನೇ ಬೇಗ ವಿಜಯನಗರದ ಜನಗಳ ಜೊತೆ ಬೆರ್ತ್ ಹೋದ. ಅವನ ಒಳ್ಳೆತನದಿಂದ ಕೆಲವರು ಅವನ ಸ್ನೇಹಿತರಾದ್ರೆ ಇನ್ ಕೆಲವರು ಅವನ್ನ ದ್ವೇಷಿಸ್ತಾ ಇದ್ರು. ಹೀಗೆ ದಿನ ಕಳೀತಿದ್ದ ಹಾಗೆ ಆ ಚೇಳುಗಳ ಮೇಲಿದ್ದ ಭಯ ದೂರ ಆಯ್ತು.
ತನ್ನ ಅಂಗಡಿಯಿಂದ ವಿಷ್ಣು ತುಂಬಾ ಚೆನ್ನಾಗಿ ದುಡಿಮೆ ಮಾಡ್ದ. ಆದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಏನು ಅಂದ್ರೆ ತಾನು ಶ್ರೀಮಂತ ಆದ್ಮೇಲೂ ಕೂಡ ಅವನು ಬಡವರಿಗೆ ಸಹಾಯ ಮಾಡೋದನ್ನ ಮಾತ್ರ ಮರ್ತಿರ್ಲಿಲ್ಲ. ಇದೇ ರೀತಿ ತುಂಬಾ ವರ್ಷಗಳು ಕಳೆದ್ವು. ವಿಷ್ಣುಗೂ ವಯಸ್ಸಾಗ್ತಾ ಬಂತು. ಆದ್ರೆ ಆ ಚೇಳು ತುಂಬಿರೋ ಪೆಟ್ಟಿಗೆ ತಗೊಂಡು ಹೋಗೋದಕ್ಕೆ ಯಾರೂ ಕೂಡ ಬರ್ಲೇ ಇಲ್ಲ. ಅಯ್ಯ, ನಾನ್ ತುಂಬಾ ದೂರದಿಂದ ನಿಮ್ ಹತ್ರ ಬಂದಿದ್ದೀನಿ. ದಾರಿಯಲ್ಲಿ ಬರುವಾಗ 2-3 ಜನ ನನ್ಗೆ ಹೇಳಿದ್ರು ನೀವು ಬಡವ್ರಿಗೆ ಸಹಾಯ ಮಾಡ್ತೀರಾ ಅಂತ. ಹಾ ಹಾ, ಖಂಡಿತ ಮಗು. ಏನ್ ಬೇಕು ಅಂತ ಹೇಳು, ನನ್ ಕೈಲಾಗಿದ್ದನ್ನ ನಾನ್ ಖಂಡಿತ ಸಹಾಯ ಮಾಡ್ತೀನಿ. ಬಡತನದ ಕಾರಣ ನಾನು ಓದೋದಿಕ್ಕೂ ಆಗ್ತಿಲ್ಲ. ನೀವೇನಾದ್ರೂ ನನಗ್ ಸ್ವಲ್ಪ ಹಣ ಕೊಟ್ರೆ ಅದ್ರಿಂದ ನಾನು ಶಾಲೆಗೆ ಹೋಗ್ಬೋದು. ನನಗ್ ಓದೋದು ಅಂದ್ರೆ ತುಂಬಾನೇ ಇಷ್ಟ. ನಿನಗೆ ಸಹಾಯ ಮಾಡೋ ಮನ್ಸೇನೋ ನನಗಿದೆ ಮಗು, ಆದ್ರೆ ನನ್ನ ಹತ್ರ ಅಷ್ಟೊಂದು ಹಣ ಇಲ್ವಲ್ಲ. ಆದ್ರೆ ಇಲ್ಲಿನ ಜನ ನನಗೆ ಹೇಳಿದ್ರು ನೀವು ತುಂಬಾ ದೊಡ್ಡ ವ್ಯಕ್ತಿ ಅಂತ. ನೀನು ಜನರ ಮಾತನ್ನೆಲ್ಲ ಕೇಳ್ಬೇಡಪ್ಪ. ಅವರು ಇಲ್ಲಿ ಹೋದ್ರೆ ಸಾಕು, ಹುಲಿ ಹೋಯ್ತು ಅಂತ ಹೇಳ್ತಾರೆ. ಅಯ್ಯ, ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ. ಸುಳ್ಳು ಹೇಳೋದ್ರಿಂದ ನಿಮಗೇನ್ ಸಿಗುತ್ತೆ? ಅಂದ್ರೆ ಏನು ಅಂದ್ರೆ ನಿಮ್ ಹತ್ರ ಹಣನೇ ಇಲ್ಲ ಅಂದ್ರೆ ನೀವು ನಿಮ್ಮ ಅಂಗಡಿಯ 4 ಮೂಲೆಗಳಲ್ಲಿ ಯಾಕೆ ಚಿನ್ನದ ನಾಣ್ಯಗಳನ್ನ ಇಟ್ಟಿದ್ದೀರಾ? ಚಿನ್ನದ ನಾಣ್ಯಗಳ? ಇವಂತೂ ಚೇಳುಗಳು. ಹ, ಚೇಳ? ಚಿನ್ನದ ನಾಣ್ಯಗಳು ನಿಮ್ಗೆ ಚೇಳ್ ತರ ಕಾಣಿಸುತ್ತಾ? ಖಂಡಿತವಾಗ್ಲೂ ಈ ಪೆಟ್ಟಿಗೆನಲ್ಲಿ ಯಾವುದೋ ಮಾಯಾ ಶಕ್ತಿ ಅಡಗಿದೆ. ಹಾಗಾಗಿ ಇದರಲ್ಲಿರೋ ಅಂತ ನಿಧಿ ಸತೀಶ ಮತ್ತು ಅವನ ಪರಿವಾರದವ್ರಿಗೆ ಮಾತ್ರ ಕಾಣಿಸುತ್ತೆ. ಅವರನ್ನ ಬಿಟ್ಟು ಉಳಿದವರಿಗೆ ಇದರಲ್ಲಿ ಬರೀ ಚೇಳುಗಳು ಮಾತ್ರನೇ ಕಾಣುತ್ತೆ. ಒಂದು ವೇಳೆ ನೀನೇನಾದ್ರೂ ಸತೀಶನ ಸಂಬಂಧಿನ? ಅವರು ಮೊದಲು ಈ ಮನೆಯಲ್ಲಿ ವಾಸ ಮಾಡ್ತಿದ್ರು. ನಿನ್ನ ಪೂರ್ವಜರೇನಾದ್ರೂ ಈ ಹಳ್ಳಿನಲ್ಲಿ ಮೊದಲು ವಾಸ ಮಾಡ್ತಿದ್ರಾ? ಹೇಳು. ನಿಮ್ಗೆ ಗೊತ್ತು, ನನ್ನ ಹೆಸರು ಸತೀಶ್ ಅಂತ. ಈ ಹೆಸರು ನಮ್ ತಾತಂದಾಗಿತ್ತು. ಅವರು ತುಂಬಾ ವರ್ಷದಿಂದ ಇದೇ ಊರಲ್ಲಿ ಇರ್ತಿದ್ರು. ಸತೀಶನ ಮಾತು ಕೇಳಿದ ವಿಷ್ಣುವಿಗೆ ಆ ಜ್ಯೋತಿಷ್ಯ ಹೇಳಿದ ಮಾತು ನೆನ್ಪಿಗ್ ಬಂತು. ಅವನಿಗೆ ಸಿಕ್ಕಿರೋ ಆ ಪೆಟ್ಟಿಗೆ ಸತೀಶನಿಗೆ ತೋರಿಸ್ತಾ. ಹಾಗಿದ್ರೆ ಹೇಳು, ಈ ಪೆಟ್ಟಿಗೆನಲ್ಲಿ ಏನಿದೆ ಅಂತ? ಇಷ್ಟೊಂದು ಚಿನ್ನದ ನಾಣ್ಯಗಳ? ಇದನ್ನ ಕೇಳಿದ ತಕ್ಷಣ ವಿಷ್ಣುಗೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದ್ರೆ ಈ ಪೆಟ್ಟಿಗೆಯ ನಿಜವಾದ ವಾರಸ್ದಾರ ಅವನಿಗೆ ಸಿಕ್ಕೇ ಬಿಟ್ಟ. ಇದಕ್ಕೆ ಅಂತ ಅವನು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದ. ಆ ನಿಧಿಯಿಂದ ತುಂಬಿಕೊಂಡಿರೋ ಪೆಟ್ಟಿಗೆನ ಅವನು ಸತೀಶನ್ಗೆ ಕೊಟ್ಟು ಬಿಡ್ತಾನೆ. ಮಗು, ಇದ್ರಲ್ಲಿರೋ ಅಂತ ನಾಣ್ಯಗಳೆಲ್ಲ ನಿನ್ನದೇನೆ. ನಿನಗೋಸ್ಕರ ಅಂತ ನಿನ್ನ ಪೂರ್ವಜರು ಬಿಟ್ಟು ಹೋಗಿದ್ರು. ಏನು, ನಿಜವಾಗ್ಲೂ? ಅಯ್ಯ, ನೀವು ಎಷ್ಟೊಂದು ವರ್ಷಗಳಿಂದ ಇದನ್ನ ನೋಡ್ಕೊಂಡಿದ್ದೀರಾ. ನೀವು ಕೂಡ ಸ್ವಲ್ಪ ನಾಣ್ಯಗಳನ್ನ ಇಟ್ಕೊಳ್ಳಿ. ಇಲ್ಲ ಇಲ್ಲ, ಇದ್ರಲ್ಲಿರೋ ಅಂತ ನಾಣ್ಯಗಳೆಲ್ಲ ನಿಂದೇನೆ. ಇವತ್ತಿಂದ ನಿನ್ನ ಎಲ್ಲ ಕಷ್ಟಗಳು ದೂರ ಆಗೋಗುತ್ತೆ. ಇದರಿಂದ ನೀನು ಚೆನ್ನಾಗಿ ಓದೋದಷ್ಟೇ ಅಲ್ಲ, ನಿನ್ನ ಜೀವನ ಕೂಡ ಸುಧಾರಿಸುತ್ತೆ. ಧನ್ಯವಾದ ಅಯ್ಯ. If you like this video, subscribe to our channel Murthy Media.